ಹಲೋ ಫ್ರೆಂಡ್ಸ್, ಆಹಾರ ವೈನಿ ಚಾನಲ್ಗೆ ಸ್ವಾಗತ. ತುಂಬ ಸಿಂಪಲ್ ಹಾಗೂ ಈಸಿಯಾಗಿ ಮಾಡುವ ಜೋಳದ ಹಿಟ್ಟಿನ ದೋಸೆ. ಇದು ತುಂಬಾನೇ ಟೇಸ್ಟಿ ಹಾಗೂ ಹೆಲ್ತಿಕರವಾದ ರೆಸಿಪಿ ಫ್ರೆಂಡ್ಸ್. ಆರೋಗ್ಯಕರವಾಗಿರುತ್ತೆ. ಇದು ಹೇಗೆ ಮಾಡುವುದು ಅಂತ ನೋಡೋಣ ಬನ್ನಿ. ನೋಡೋದಕ್ಕೆ ಮೊದಲು ಪ್ಲೀಸ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಏನೇನು ಬೇಕಂತ ನೋಡೋಣ ಬನ್ನಿ. 1 ಕಪ್ಪು ಉದ್ದಿನಬೇಳೆ, 1 ಟೇಬಲ್ ಸ್ಪೂನಿನಷ್ಟು ಮೆಂತೆಕಾಳನ್ನು ತೆಗೆದುಕೊಳ್ಳಬೇಕು. ಇದನ್ನು 2 ರಿಂದ 3 ಟೈಮು ಉದ್ದಿನಬೇಳೆ ಹಾಗೂ ಮೆಂತೆಕಾಳನ್ನು ಚೆನ್ನಾಗಿ ವಾಶ್ ಮಾಡಿ ಇಟ್ಟುಕೊಳ್ಳಬೇಕು. ಇದಕ್ಕೆ ನೀರು ಹಾಕಬೇಕು. ಉದ್ದಿನಬೇಳೆಗೆ 2 ಲೇಯರ್ ಬರೋ ಥರ ನೀರನ್ನು ಹಾಕಿ ಇದನ್ನು 3 ರಿಂದ 4 ತಾಸು ನೆನೆಯಲು ಬಿಡಿ. ಅಥವಾ ನಿಮಗೆ ಟೈಮ್ ಇದ್ದರೆ ಒಂದು 5-6 ತಾಸು ನೆನೆಸ್ಬೋದು, ಏನೂ ಪ್ರಾಬ್ಲಮ್ ಆಗಲ್ಲ. 2 ತಾಸು ನೆನೆಸಿದರೆ ಸಾಕಾಗುತ್ತೆ. ನೋಡಿ, ಈ ಥರದಲ್ಲಿ ಚೆನ್ನಾಗಿ ಇವಾಗ ನೆಂದು ಬಂದಿರುತ್ತೆ. ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ನೈಸಾಗಿ ರುಬ್ಬಬೇಕು. ಬಬಲ್ಸ್ ಥರ ಬರಬೇಕು. ಆ ಥರದಲ್ಲಿ ನುಣ್ಣಗೆ ರುಬ್ಬಿಕೊಳ್ಳಿ. ನೋಡಿ, ಈ ಥರದಲ್ಲಿ ಹಿಟ್ಟು ನೈಸಾಗಿ ರುಬ್ಬಿರಬೇಕು ಫ್ರೆಂಡ್ಸ್. ಇದನ್ನು ಒಂದು ಪಾತ್ರೆಗೆ ಹಾಕಿಕೊಳ್ಳಿ. ನೈಸಾಗಿ ರುಬ್ಬಿ ಉದುರಾಗಬಾರ್ದು, ನೈಸಾಗಿ ರುಬ್ಬಿಟ್ಟುಕೊಳ್ಳಬೇಕು. ಇದನ್ನು ಒಂದು ಪಾತ್ರೆಗೆ ಹಾಕಿ ಇದಕ್ಕೆ ಜೋಳದ ಹಿಟ್ಟು ಒಂದು ಉದ್ದಿನಬೇಳೆ 1 ಕಪ್ಪು ಯಾವ ಅಳತಿ ತೊಗೊಂಡಿರ್ತೀವಲ್ಲ ಅದೇ ಕಪ್ ಅಳತಿ 3 ಕಪ್ಪು ಜೋಳದ ಹಿಟ್ಟನ್ನು ಹಾಕಿ ಹಿಟ್ಟನ್ನು ಚೆನ್ನಾಗಿ ಜರಡಿ ಹಿಡಿದು ಆಮೇಲೆ ಹಿಟ್ಟನ್ನು ಹಾಕಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿ ಹಾಗೆ ಫಸ್ಟ್ ಚೆನ್ನಾಗಿ ಮಿಕ್ಸ್ ಮಾಡಿ, ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಯಾಕಂದರೆ ಗಂಟಾಗಬಾರ್ದು. ಗಂಟಾದರೆ ದೋಸೆ ಚೆನ್ನಾಗಿ ಬರೋಲ್ಲ. ಆಮೇಲೆ ಸ್ವಲ್ಪ ನೀರನ್ನು ಹಾಕುತ್ತಾ ಮಿಕ್ಸ್ ಮಾಡಿ. ಮೊದಲು ಬೇಕಂದರೆ ಜಾಸ್ತಿ ಹಾಕ್ಕೊಳ್ಳಿ. ಒಂದು 2 ಗ್ಲಾಸ್ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನೀರು ಕಮ್ಮಿ ಅನಿಸಿದರೆ ಇನ್ನೂ ಸ್ವಲ್ಪ ಹಾಕುತ್ತಾ ಅದು ಗಂಟಾಗದ ಹಾಗೆ ಮಿಕ್ಸ್ ಮಾಡ್ತಾ ಇರಬೇಕು. ನೋಡಿ, ಈ ಥರದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಹಿಟ್ಟು ನೊರೆ ಬರಬೇಕು. ಆ ಥರದಲ್ಲಿ ದೋಸೆ ಹಿಟ್ಟಿನ ಹದಕ್ಕೆ ನೀವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಫ್ರೆಂಡ್ಸ್. ಅದಾದಮೇಲೆ ಕೈಯಿಂದ ಅಥವಾ ನಿಮ್ಮ ಸ್ಪೂನಿಂದಲೂ ಚೆನ್ನಾಗಿ 1 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಹಿಟ್ಟು ಚೆನ್ನಾಗಿ ಮಿಕ್ಸ್ ಆಗಿ ಉಬ್ಬಿ ಬರುತ್ತೆ. ಇದನ್ನು ಓವರ್ ನೈಟ್ ನೆನೆಯಲು ಬಿಡಿ ಅಥವಾ 8 ರಿಂದ 10 ತಾಸು ನೆನೆಯಲು ಬಿಡಿ. ಇವಾಗ ಈರುಳ್ಳಿ ಪಲ್ಯ ಇದ್ರ ಜೊತೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಇದಕ್ಕೆ ಏನೇನು ಬೇಕಂದರೆ 4 ಈರುಳ್ಳಿ, 1 ಟೊಮೆಟೊ, 4 ರಿಂದ 5 ಮೆಣಸಿನಕಾಯನ್ನು ತೆಗೆದುಕೊಂಡು ಕಟ್ ಮಾಡಿ ಇಟ್ಟುಕೊಳ್ಳಿ. ಹಾಗೆ ಒಂದು ಕಡಾಯಿಯನ್ನಿಟ್ಟು 3 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿ ಹಾಗೆ ಸಾಸಿವೆ ಜೀರಿಗೆಯನ್ನು ಹಾಕಿ 2 ಟೇಬಲ್ ಸ್ಪೂನ್ ಕಡಲೆಬೇಳೆಯನ್ನು ಹಾಕಿ ಗೋಲ್ಡನ್ ಬ್ರೌನ್ ಬಂದ ಮೇಲೆ ಇದಕ್ಕೆ ಕರಿಬೇವನ್ನು ಹಾಕಿ ಆಮೇಲೆ ಕಟ್ ಮಾಡಿಟ್ಟ ಈರುಳ್ಳಿ ಹಾಗೂ ಮೆಣಸಿನಕಾಯನ್ನು ಕೂಡ ಹಾಕಿಕೊಳ್ಳಬೇಕು. ಇದು ಉದ್ದುದ್ದಕ್ಕೆ ಹೆಚ್ಚಿದ್ರೇ ಚೆನ್ನಾಗಿರುತ್ತೆ ಈರುಳ್ಳಿ ಪಲ್ಯಕ್ಕೆ. ನೋಡಿ, ಈ ಥರದಲ್ಲಿ ಈರುಳ್ಳಿ ಎಲ್ಲವನ್ನು ಹಾಕಿ ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು. ಜಾಸ್ತಿ ಕೆಂಪಗೂ ಕೂಡ ಆಗಬಾರ್ದು, ಲೈಟಾಗಿ ಹಸಿ ಬಿಸಿ ಇರಬೇಕು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಅಥವಾ ಅರ್ಧ ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕಿ ಇದನ್ನು ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿರಿ ಫ್ರೆಂಡ್ಸ್. ಜಾಸ್ತಿ ಕಂದು ಬಣ್ಣ ಬಂದರೆ ಟೇಸ್ಟ್ ಆಗಲ್ಲ. ಸ್ವಲ್ಪ ಹಸಿ ಬಿಸಿದ್ರೇ ಚೆನ್ನಾಗಿರುತ್ತೆ. ಇವಾಗ 1 ಟೊಮೆಟೊ ಸಣ್ಣದಾಗಿ ಕಟ್ ಮಾಡಿದ 1 ಟೊಮೆಟೊವನ್ನು ಹಾಕಿ ಇದನ್ನು ಕೂಡ ಸ್ವಲ್ಪ ಬೇಯಿಸಬೇಕು, ಜಾಸ್ತಿ ಬೇಯಿಸೋಕೆ ಹೋಗಬೇಡಿ. 2 ಸೇರಿ ಸ್ವಲ್ಪ ಸಣ್ಣ ಉರಿಯಲ್ಲೇ ಫ್ರೈ ಮಾಡ್ತಾಯಿರಿ. ಹೈ ಫ್ಲೇಮಲ್ಲಿ ಇಟ್ಟರೆ ಹೊತ್ತುತ್ತೆ ಈರುಳ್ಳಿ. ಅದರಲ್ಲಿ ಇರಬೇಕು ಅಷ್ಟೇ. ಇದಕ್ಕೆ ಸ್ವಲ್ಪ 1/4 ಟೇಬಲ್ ಸ್ಪೂನಿನಷ್ಟು ಅರಿಶಿಣ ಪುಡಿಯನ್ನು ಹಾಕಿಕೊಂಡು ಆಮೇಲೆ ಧನಿಯಾ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನನ್ನು ಹಾಕಿ, ಜಾಸ್ತಿ ಹಾಕೋಕೆ ಹೋಗಬೇಡಿ, ಧನಿಯಾ ಸ್ಮೆಲ್ ಬರುತ್ತೆ. ಅದಕ್ಕೋಸ್ಕರ ಅರ್ಧ ಅಥವಾ 1/4 ಟೇಬಲ್ ಸ್ಪೂನ್ ಅಷ್ಟೇ ಹಾಕಿ ಇದನ್ನು ಚೆನ್ನಾಗಿ 1 ನಿಮಿಷ ಚೆನ್ನಾಗಿ ಬೇಯಿಸಿಕೊಳ್ಳಿ. ಆಲ್ರೆಡಿ ಫ್ರೈ ಆಗಿರುತ್ತೆ. ಈ ಜೋಳದ ಹಿಟ್ಟಿನಲ್ಲಿ ಪೌಷ್ಟಿಕಾಂಶ ಇರುತ್ತೆ, ಫೈಬರ್ ಕೂಡ ಇರುತ್ತೆ, ಪ್ರೋಟೀನ್ ಕೂಡ ಇರುತ್ತೆ ಫ್ರೆಂಡ್ಸ್. ಈಗ ಕೊತ್ತಂಬರಿ ಸೊಪ್ಪು ನೀವು ಎಷ್ಟು ಜಾಸ್ತಿ ಹಾಕ್ಕೊತೀರೋ ಅಷ್ಟು ಟೇಸ್ಟಿ ಚೆನ್ನಾಗಿ ಬರುತ್ತೆ. ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿ ಇವಾಗ ನೋಡಿ, ಈರುಳ್ಳಿ ಪಲ್ಯ ರೆಡಿ. ತುಂಬಾ ರುಚಿಕರ ಹಾಗೂ ಆರೋಗ್ಯಕರ ಈರುಳ್ಳಿ ಪಲ್ಯ ಕೂಡ ರೆಡಿಯಾಗಿರುತ್ತೆ ಫ್ರೆಂಡ್ಸ್. ಇದನ್ನು ಕೂಡ ನೀವು ಒಂದ್ಸರಿ ಟ್ರೈ ಮಾಡಿ. ಇದು ಈರುಳ್ಳಿ ಪಲ್ಯ ಎದಕ್ಕೆ ಯೂಸ್ ಆಗುತ್ತೆ ಅಂದರೆ, ನೀವು ಪ್ರೋಟೀನ್ ಇದ್ದಿದ್ದು ದೋಸೆ ಮಾಡಿಕೊಂಡ್ರೆ ಇದು ಈರುಳ್ಳಿ ಪಲ್ಯ ತುಂಬಾ ಚೆನ್ನಾಗಿರುತ್ತೆ. ಇವಾಗ ನೋಡಿ, ಹಿಟ್ಟು ರಾತ್ರಿ ಇಡೀ ಚೆನ್ನಾಗಿ ನೆಂದು ಉಬ್ಬಿ ಬಂದಿದೆ ಫ್ರೆಂಡ್ಸ್ ಜೋಳದ ಹಿಟ್ಟು. ನೋಡಿ, ಈ ಥರದಲ್ಲಿ ತುಂಬಾ ಚೆನ್ನಾಗಿ ಬಬಲ್ಸ್ ಆಗಿ ಚೆನ್ನಾಗಿ ಉಬ್ಬಿ ಬರುತ್ತೆ. ಇದನ್ನು ಕೂಡ ಹಾಗೆ ಚೆನ್ನಾಗಿ 1 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿ. ಕೈಯಿಂದಾದ್ರೂ ಮಾಡ್ಕೋಬೋದು ಅಥವಾ ನೀವು ಸ್ಪೂನಿಂದ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬಹುದು. ಹಾಗೆ ಗ್ಯಾಸ್ ಮೇಲೆ ಒಂದು ತವಾವನ್ನು ಇಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ, ನಿಮ್ಗೆ ಎಷ್ಟು ತಿಳು ಬೇಕೋ ಅಷ್ಟು ತಿಳುವಾಗಿ ಪೇಪರ್ ದೋಸೆ ಥರ ಬರುತ್ತೆ. ಆ ಥರದಲ್ಲಿ ಕೂಡ ಹಾಕಿಕೊಳ್ಳಬಹುದು. ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ದಪ್ಪ ಬೇಕು, ಸ್ಮೂತಾಗಿ ಬೇಕಂದರೆ ಅದೇ ಥರನೂ ಕೂಡ ಬರುತ್ತೆ. ಕ್ರಿಸ್ಪಿನೂ ಮಾಡ್ಬೋದು ಅಥವಾ ಸ್ಮೂತಾಗಿ ಕೂಡ ಮಾಡ್ಬೋದು. ಎರಡೂ ಥರದಲ್ಲಿ
ಚೆನ್ನಾಗಿ ಬರುತ್ತೆ ದೋಸೆ. ಇವಾಗ ನೋಡಿ ದೋಸೆ ತುಂಬ ಕ್ರಿಸ್ಪಿ ಜೋಳದ ಹಿಟ್ಟಿನ ದೋಸೆ ರೆಡಿ ಫ್ರೆಂಡ್ಸ್. ರೆಗ್ಯುಲರ್ ಆಗಿ ಡೈಲಿ ಜೋಳವನ್ನು ಯೂಸ್ ಮಾಡೋದ್ರಿಂದ ಜೋಳದ ಹಿಟ್ಟು ಯೂಸ್ ಮಾಡೋದ್ರಿಂದ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ ಹಾಗೂ ತೂಕನೂ ಕೂಡ ಇಳಿಸ್ಬೋದು. ಹಾಗೂ ಸಕ್ಕರೆ ಕಾಯಿಲೆಗೂ ತುಂಬಾ ಒಳ್ಳೆಯದು. ಡಯೆಟ್ ಮಾಡ್ತಿದ್ರೆ ಅಂದರೆ ಈ ಥರದಲ್ಲಿ ಫುಡ್ ಮಾಡ್ಕೊತೀನಿ, ತುಂಬಾ ಚೆನ್ನಾಗಿರುತ್ತೆ. ಇವಾಗ ದೋಸೆ ಈರುಳ್ಳಿ ಪಲ್ಯ ರೆಡಿ ಫ್ರೆಂಡ್ಸ್. ಇದನ್ನು ಟ್ರೈ ಮಾಡಿ. ಥ್ಯಾಂಕ್ ಯು ಟು ಆಲ್ ಫ್ರೆಂಡ್ಸ್.